ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾರೆ, ನೋಡ್ಕೊಂಡ್ಬಂದ. ರಾಜ್ಯದಲ್ಲಿರುವಂತಹ ಕೆರೆಗಳು ಮತ್ತು ನದಿಗಳ ಎಷ್ಟರ ಮಟ್ಟಿಗೆ ಶುದ್ಧೀಕರಣ, ಎಷ್ಟು ಮಾಲಿನ್ಯಗೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯಾದ್ಯಂತ ಇರುವಂತಹ ಕೆರೆಗಳು ಮತ್ತು ಇಲ್ಲಿರುವಂತಹ ನದಿಗಳ ಕುರಿತಾಗಿ ಅದರ ಮಾಲಿನ್ಯತೆ ಯಾವ ರೀತಿ ಇದೆ, ಅದರ ಜೊತೆಗೆ ಆ ಶುದ್ಧೀಕರಣಕ್ಕೆ ಏನೇನು ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ವಿಚಾರವಾಗಿ ನಾನೀಗ ಒಂದು ಪ್ರತ್ಯಕ್ಷ ವರದಿಯನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತೇನೆ. ನಾನೀಗ ದಾವಣಗೆರೆ ಜಿಲ್ಲೆಯ ಜೀವನಾಡಿ ಅನಿಸಿಕೊಂಡಿರುವಂತಹ ತುಂಗಭದ್ರಾ ನದಿಯ ತಟದಲ್ಲಿ ಇರುವಂತಹ ಹರಿಹರ ಗ್ರಾಮದ ಹರಿಹರ ಪಟ್ಟಣದ ಹೊರವಲಯದಲ್ಲಿರುವಂತಹ ತುಂಗಭದ್ರಾ ನದಿ ತಟದಲ್ಲಿ ಈಗಾಗಲೇ ನಾವು ಒಂದು ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ನಾವು ದಾವಣಗೆರೆ ಜಿಲ್ಲೆಯಾದ್ಯಂತ ಎರಡು ನದಿಗಳಿರುತ್ತವೆ, ಒಂದು ವೇದಾವತಿ ಮತ್ತು ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಪ್ರಮುಖ ಪಾತ್ರವನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಆವರಿಸಿಕೊಂಡಿರುತ್ತದೆ. ವೇದಾವತಿ ನದಿ ಕೇವಲ ಚನ್ನಗಿರಿ ಮತ್ತು ಹೊನ್ನಾಳಿ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಹಾದು ಹೋಗಿರುತ್ತದೆ. ಇನ್ನು ಸಣ್ಣ ನೀರಾವರಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂತೆ ಒಟ್ಟು ಸುಮಾರು 599 ಕೆರೆಗಳು ಏನು ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಇರುವಂತದ್ದು. ಆ ಜಿಲ್ಲೆಯ ಪ್ರಮುಖ ಜೀವನಾಡಿ ತುಂಗಭದ್ರಾ ನದಿ ಸೇರಿದಂತೆ ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಕೆರೆ ಶಾಂತಿ ಸಾಗರ ಸೇರಿದಂತೆ ಸಾಕಷ್ಟು ಒಂದು ಜಲಮೂಲಗಳು ಸಹ ಏನು ಈ ಭಾಗದಲ್ಲಿ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಗ್ರೇಡ್ ಗಳನ್ನ ನೋಡುವುದಾದರೆ ಅಂದ್ರೆ ಆ ಕೆರೆ ಮತ್ತು ಆ ನದಿಗಳ ಒಂದು ಗ್ರೇಡ್ ಅನ್ನ ಗಮನಿಸೋದಾದ್ರೆ ತುಂಗಭದ್ರಾ ನದಿ ಸಿ ಮತ್ತು ಡಿ ಗ್ರೇಡ್ ಗೆ ಒಳಪಟ್ಟಿರುತ್ತಂದ್ರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಭಾಗಕ್ಕೆ ಬರುವಲ್ಲಿವರೆಗೂ ಕೂಡ ಇದು ಸಿ ಗ್ರೇಡ್ ಅಲ್ಲಿ ಇರುತ್ತೆ. ತದನಂತರ ಮುಂದಿನ ಭಾಗದಲ್ಲಿ ಅಂದ್ರೆ ಹರಿಹರ ಭಾಗಕ್ಕೆ ಬರುವಷ್ಟರಲ್ಲಿ ಇದು ಡಿ ಗ್ರೇಡ್ ಅನ್ನ ಪಡೆಯುತ್ತೆ. ಜೊತೆಗೆ 599 ಕೆರೆಗಳ ಪೈಕಿ ಒಂದು ಸಿ ಗ್ರೇಡ್ ಇರುತ್ತೆ, ಅಂದ್ರೆ ಕುಡಿಯುವ ನೀರಿನ ಮೂಲ ಆಗಿರುವಂತಹ ಒಂದು ಕೆರೆ ಮಾತ್ರ ಸಿ ಗ್ರೇಡ್ ಆಗಿರುವಂತದ್ದು. ಉಳಿದಂತೆ 120 ಡಿ ಗ್ರೇಡ್ ನಲ್ಲಿದ್ರೆ 478 ಕೆರೆಗಳು ಇ ಗ್ರೇಡ್ ಅಲ್ಲಿ ಇರುತ್ತದೆ. ಯಾಕಂದ್ರೆ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಗಳ ಪ್ರಕಾರ ದಾವಣಗೆರೆಯಲ್ಲಿರುವಂತಹ ನದಿ ಮತ್ತು ಕೆರೆಗಳ ಬಹುತೇಕ ಶುದ್ಧತೆ ಸಿ ಡಿ ಇ ಗ್ರೇಡ್ ನಲ್ಲಿ ಇರುವಂತಹದನ್ನು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯ ನದಿ ಮತ್ತು ಕೆರೆಗಳ ಮಲಿನವಾಗಲು ಪ್ರಮುಖ ಕಾರಣಗಳನ್ನು ಗಮನಿಸೋದಾದ್ರೆ ಆ ಕೆರೆಗಳಿಗುವಂತ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳಿಗೆ ಗ್ರಾಮದಲ್ಲಿರುವಂತಹ ಚರಂಡಿ ನೀರು ನೇರವಾಗಿ ಅಲ್ಲಿಗೆ ಹೋಗುವಂತ, ಅದರ ಜೊತೆಗೆ ಸಾಕಷ್ಟು ಹೂಳು ತುಂಬಿರುವುದರಿಂದ ಅಲ್ಲಿ ಕೂಡ ಆ ಕೆರೆಗಳು ಮಲಿನ. ಪ್ರಮುಖವಾಗಿ ನದಿ ವಿಚಾರಕ್ಕೆ ಬರೋದಾದ್ರೆ ಆ ಹರಿಹರ ಮತ್ತು ದಾವಣಗೆರೆಯ ಭಾಗದಲ್ಲಿ ಸಾಕಷ್ಟು ಕಾರ್ಖಾನೆಗಳು ಇದ್ದು ಆ ರಾಸಾಯನಿಕ ತ್ಯಾಜ್ಯವನ್ನ ನೇರವಾಗಿ ನದಿಗೆ ಬಿಡ್ತಾರೆ. ಸಂಸ್ಕರಿಸಿದ ರಾಸಾಯನಿಕ ನೀರು ನೇರವಾಗಿ ತುಂಗಭದ್ರಾ ನದಿ ಮತ್ತು ಬಾತಿಕೆರೆಗೆ ಸೇರ್ಪಡೆ ಆಗುವುದರಿಂದ ಎರಡೂ ಜಲ ಮೂಲಗಳು ಸಾಕಷ್ಟು ಏನು ಒಂದು ಮಾಲಿನ್ಯಗೊಂಡಿರುವಂತದನ್ನು ದಾವಣಗೆರೆ ಹರಿಹರ ಮತ್ತು ಹೊನ್ನಾಳಿ ನಗರದ ಒಳಚರಂಡಿ ವಸ್ತು ಕೂಡ ನೇರವಾಗಿ ನದಿಗೆ ಸೇರ್ಪಡೆ ಆಗುವಂತದ್ದು ನಿಮಗೆ ನಾವು ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೇನೆ. ಹರಿಹರ ಭಾಗದ ಒಂದು ಚರಂಡಿ ಅಂದ್ರೆ ಸಾಕಷ್ಟು ಈ ನದಿ ಉದ್ದಕ್ಕೂ ಸುಮಾರು ಒಂದು 3ರಿಂದ 4ರಷ್ಟು ಚರಂಡಿಗಳು ನೇರವಾಗಿ ಬಂದು ನದಿಗೆ ಸೇರುವಂತದ್ದು. ಆ ನದಿ ಮೂಲಕ ಮುಂದೆ ಅದು ಆ ಚರಂಡಿ ಮತ್ತು ಇಲ್ಲಿರುವಂತಹ ಕಾರ್ಖಾನೆಗಳ ಶುದ್ಧೀಕರಣ ಆಗದೇ ಇರುವಂತಹ ನೀರು ಸಹ ಬಂದು ನದಿಗೆ ಸೇರುತ್ತದೆ. ಪ್ರಮುಖವಾಗಿ ಜಿಲ್ಲಾಡಳಿತ ಈಗಾಗಲೇ ಅಂತಂದ್ರೆ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಂಡಿದೆ ಅನ್ನುವಂತ ಮಾತನ್ನು ಸಹ ಹೇಳ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ದಾವಣಗೆರೆ ಮತ್ತು ಹರಿಹರ ನಗರದಿಂದ ಒಳಚರಂಡಿ ನೀರನ್ನ ಶುದ್ಧೀಕರಣ ಮಾಡೋ ನಿಟ್ಟಿನಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕವನ್ನ ಮಾಡಲಾಗಿದೆ ಅನ್ನುವಂತ ಮಾತನಾಡ್ತಾರೆ. ಅದ್ರ ಎಷ್ಟರ ಮಟ್ಟಿಗೆ ನಿಜ ಇದೆ ಸುಳಿದು ಅದನ್ನ ನಾವು ಕಾದು ನೋಡ್ಬೇಕಾದ್ರೆ, ಯಾಕಂದ್ರೆ ಇಲ್ಲಿ ಅದು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅನ್ನೋ ಆರೋಪ ಸಹ ಇರುವಂತದ್ದು. ಕಲುಷಿತ ನೀರನ್ನ ಸಂಸ್ಕರಿಸಿ ಅದರ ನಂತರ ನದಿಗೆ ಬಿಡಬೇಕು ಅಂತ ಹೇಳಿ ಈಗಾಗಲೇ ಕಟ್ಟೆಚ್ಚರ ಕ್ರಮವನ್ನ ಸಹ ಹೇರುವಂತದ್ದಾದ್ರೆ ದಾವಣಗೆರೆ ನಗರಕ್ಕೆ ಕುಡಿಯುವ ನೀರು ಸರ್ವಿಸ್ ಮಾಡುವಂತ ಕುಂದವಾಡ ಕೆರೆಗೆ ಹೈಟೆಕ್ ಜಲ ಶುದ್ಧೀಕರಣ ಮಾಡಿದ್ರೆ ಆ ಘಟಕ ನಿರ್ಮಾಣ ಮಾಡಲಾಗಿದೆ. ಹರಿಹರದ ಕೈಗಾರಿಕಾ ರಾಸಾಯನಿಕ ಮುಕ್ತ ನೀರನ್ನ ನದಿಗೆ ಬಿಡೋದಕ್ಕೆ ನಿಷೇಧಿಸಿ ಕಾರ್ಖಾನೆಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಿರುವಂತದ್ದು. ಜಿಲ್ಲೆ ಕೆರೆಗಳ ಪುನಶ್ಚೇತನ ಹಾಗೂ ಸ್ವಚ್ಛತೆ ಕಾಪಾಡೋಕೆ ಜಾಗೃತಿಯನ್ನು ಮಾಡುವಲ್ಲಿ ಸಹ ಸಾಕಷ್ಟು ಒಂದು ವಿಫಲ ಆಗಿರುವಂತದ್ದು ಮೇಲ್ಗಡೆ ಕಂಡು ಬರ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಧಾರವಾಡದಿಂದ ಸಿದ್ದಪ್ಪ ಅಂತ ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ ಪೂರಾ ಬರಗಾಲ ಇದೆ ಸರ, ತಾಲೂಕು ಬರ ಘೋಷಣೆ ಮಾಡಬೇಕು. ತಮ್ಮ ಅಭಿಪ್ರಾಯ ತಿಳಿಸಿ ಸಿದ್ದಪ್ಪ ಅವರ. ಸರ್ ನಮ್ದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸರ. ನಿನ್ನೆ ಬರ ವೀಕ್ಷಣೆಗೆ ಏನು ರವಿಕುಮಾರ್ ಅವರು ಬಂದಿದ್ದಾರೆ ಸರ್. ಬಿಜೆಪಿ ತಂಡ ಬಹಳ ಸಂಕಷ್ಟದಲ್ಲೇ ಇದೆ ಸರ್, ಹೆಸರು ನಾಶ ಆಗಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಟ್ಟು ಆರ್ಥಿಕ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ಡಿ.ಕೆ. ಶಿವಕುಮಾರ್ಗೆ ಹೇಳ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ. ಸಿದ್ದಪ್ಪ ಬರಗಾಲದ ವಿಚಾರವಾಗಿ ನಾವು ಸಾಕಷ್ಟು ಅಭಿಯಾನವನ್ನ ಮಾಡಿದ್ದೇವೆ. ಬರಗಾಲ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂತ ವಾಸ್ತವ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ರೈತರ ಪರವಾಗಿ ತೋರಿಸಿ ಆಗಿದೆ. ಧನ್ಯವಾದ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹಾಸನದಿಂದ ರವಿಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ, ತಾವೇನು ಹೇಳ್ತೀರಿ? ಸರ್, ಹಾಸನ ಬೇಲೂರು ತಾಲೂಕು ಕಸಬಾ ಕೋಡನಹಳ್ಳಿ ಅಂತ ನಮ್ಮೂರು. ಸರ್, ಏನಾಗಿದೆ ಅಂತಂದ್ರೆ ನಮ್ಮೂರು ಕೆರೆ ಒತ್ತುವರಿಯಾಗಿದೆ. ಒತ್ತುವರಿಯಾಗಿದ್ರಿಂದ ಅರ್ಜಿ ಕೊಟ್ಟು 2 ವರ್ಷ ಆಗಿದೆ ಸರ್. ಇವಾಗ ಕೊಟ್ಟಿದ್ದೀನಿ, ತಹಶೀಲ್ದಾರಿಗೆ ಕೊಟ್ಟಿದ್ದೀನಿ, ಹಾಗೂ ಮತ್ತೆ ಟಿಸಿಯರ್ಗೂ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಕೆರೆನ ತೆರವುಗೊಳಿಸಕ್ ಬರ್ತಾ ಇಲ್ಲ ಸರ್ ಯಾರು.
ಎಲ್ಲ ಶಿಕ್ಷಕರುಗಳನ್ನೇ ಕೆರೆ ಒಳಗಡೆ ಬೇಸೆ ಮಾಡ್ಕೊಂಡು ಅಡಕೆ ಹಾಕಿದ್ದಾರೆ. ತುಂಬಾ ಪ್ರಾಬ್ಲಮ್ ಆಗಿದೆ. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟರು ತಗೊಂತಾ ಇಲ್ಲ. ಓಕೆ, ಹೌದು ಸರ್. ಈಗಾದ್ರೆ ಹೆಂಗ್ ಸರ್ ಮಾಡೋದು? ಕೆರೆ ಉಳಿಸೋದು ಹೆಂಗೆ ಸರ್? ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಾಗರಾಜ್ ಹೆಬ್ಬಂಡಿ ಅಂತ ನಾನು ಭದ್ರಾವತಿಯಿಂದ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಭದ್ರಾ ನದಿಯಲ್ಲಿ ನಮ್ಮ ಮನೆಯಿಂದ ಕೇವಲ 50 ಅಡಿ ದೂರದಲ್ಲಿರುವಂತ ಭದ್ರಾ ನದಿಗೆ ನಮ್ಮ ಭದ್ರಾವತಿಯಲ್ಲಿರುವ ಎಲ್ಲಾ ಕಡೆಯಿಂದನೂ ಯಾವುದೇ ನೀರು ಶುದ್ಧೀಕರಣ ಆಗ್ತಾರೆ, ಎಲ್ಲ ನದಿ ಪಾತ್ರಕ್ಕೆ ಹೋಗ್ತಾ ಇದೆ. ಮುಂದೆ ನಾವು 30-40 ವರ್ಷದ ಇಲ್ಲಿ ಭದ್ರಾ ನದಿಯಲ್ಲಿ ನಮ್ಮ ಮನೆ ಬ್ರಿಡ್ಜ್ ಪಕ್ಕದಲ್ಲಿ 100-150 ಜನ ಈಜಾಡ್ತಾ ಇದ್ರು ಜನಗಳು. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಜಾನುವಾರುಗಳು ನೀರು ಕುಡಿಯಂಗಿಲ್ಲ, ಆ ಪರಿಸ್ಥಿತಿ ಬಂದಿದೆ ಭದ್ರಾವತಿ ನದಿ. ಎಲ್ಲಾ ಕಲುಷಿತ ನೀರು, ಸಿವೇಜ್ ವಾಟರ್ ಇರ್ಬೋದು, ಎಲ್ಲಾನು ಕಂಪ್ಲೀಟ್ ಆಗಿ ಹೊರಗೆ ಹೋಗ್ತಾ ಇದೆ. ಇದು ಇಲ್ಲಿ ಶುದ್ಧೀಕರಣ ಘಟಕ ಅಂತೂ ಯಾವ್ದು ಇಲ್ಲ, ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೂ ಇಲ್ಲ. ನಾವು ನಮ್ಮ MLA ಹತ್ರ ಮನವಿ ಮಾಡ್ಕೊಟ್ಟಿದ್ದೀವಿ, ಯಾವ್ದೋ ಒಂದು ಟೆಂಡರ್ ಆಗ್ತಾ ಇದೆ, ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಭದ್ರಾ ನದಿಗೆ ಆಗ್ತಿರೋಂಥ ತೊಂದ್ರೆ ಇಡೀ ನಮ್ಮ ತುಂಗಭದ್ರಾ ಕೆರೆ ಅಲ್ಲಿಂದ ಆಂಧ್ರ ತನಕ ಹೋಗ್ತದೆ, ಮೆಹಬೂಬ್ ನಗರ್ ತನಕ, ಅಲ್ಲಿ ತನಕ ಎಲ್ಲ ಕಲುಷಿತ ನೀರೇ ಹೋಗ್ತಾ ಇದೆ. ಇದ್ರ ಬಗ್ಗೆ ನೀರಾವರಿ ಸಚಿವರಾಗಲಿ ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ತುರ್ತು ಕ್ರಮ ಕೈಗೊಂಡು ಜನಗಳಿಗೆ ಬೇಕಾದ ನೀರು ಗಾಳಿ ಮುಖ್ಯ, ಆಮೇಲೆ ಪೆಟ್ರೋಲ್ ಡೀಸೆಲ್, ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕಂತ ಹೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಡ್ತೇನೆ ಸರ್. ಇದು ರೆವಲ್ಯೂಷನರಿ ಆಗ್ಬೇಕಿದು. ಕುಡಿಯೋಕೆ ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹಾಸನದಿಂದ ಷಣ್ಮುಖ ಅನ್ನೋರು ಕರೆ ಮಾಡಿದ್ದಾರೆ. ಷಣ್ಮುಖ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು ಹೇಳಿ. ನಾವು ರೈತರು ರಾಗಿ ಹಾಕಿ ನಾವು ಮೇ ತಿಂಗಳ ಹಾಕಿದ್ದು, ಜೂನ್ ಜುಲೈ ಆಗಸ್ಟ್ ಆದ್ರೆ ಇನ್ನು ದುಡ್ಡು ಹಾಕಿದ್ರು ಸರ್ಕಾರದಾಗ. ರೈತರು ಈಗ ಬೆಳಿಲ್ಲ, ಮುಂಗಾರು ಏನು ಉಳ್ದು ವರ್ಷ. ಇವ್ರು 15 ಪೀಸ್ ಹಾಕಿದ್ರ ದುಡ್ಡ, ನಾವ್ ಇನ್ನೂ ದುಡ್ಡು ನಮಗೆ ಬಂದಲ್ವಲ್ಲ, ನಾವ್ ಹೆಂಗ್ ಜೀವನ ಮಾಡೋದು? ಅಲ್ಲಿ ಕೇಂದ್ರ ಸರ್ಕಾರದ ದುಡ್ಡು ಬಿಡುಗಡೆ ಮಾಡುತ್ತೆ, DC ಅಕೌಂಟಾಗ ಐತೆ ಅಂತ ದುಡ್ಡು, ಎಲ್ಲ ದುಡ್ಡು ಐತೆ ಅಂತಾರೆ. ಇವ್ರು ಯಾಕೆ ಸರ್ಕಾರದವ್ರು ಯಾಕೆ ಬಿಡುಗಡೆ ಮಾಡಕ್ಕಾಗ? ಏನಾಯ್ತು ನಮ್ ದುಡ್ಡ ರೈತರು ರಾಗಿದ? ಆಮೇಲೆ ಇರೋ ಪಕ್ಷರು ಒಬ್ರು ಕೇಳಂಗಿಲ್ಲ, ಅವ್ರ ದುಡ್ಡು ಹಾಕಿದಾರ ಇಲ್ವ ನೋಡ್ಬೇಕು, ನಾವು ಒಬ್ರು ಕೇಳ ಇದಾಯ್ತು. ಏನ್ ಸರ್, ರೈತರ ಬಗ್ಗೆ ಕಾಳಜಿ ಐತೆ ಇರೋ ಪಕ್ಷರಿಗೂ ಇಲ್ಲ. ಅವ್ರಿಗೆ ದುಡ್ಡು ಅಥವಾ ಇಲ್ವಾ? ನಮ್ ದುಡ್ಡು ಕೇಂದ್ರದಿಂದ ಬಿಡುಗಡೆ ಮಾಡಿದಾರೆ, ಇವ್ರು ಬಿಡಕ್ಕೇನಾಯ್ತು ನಮ್ ದುಡ್ಡು? ಆ DC ಅಕೌಂಟಿಗೆ ಐತಿ. 15 ಹಾಕಿ ನಾವು ಹಾಕಿಲ್ಲ, 3 ತಿಂಗಳ ಹಾಕಿ ನಾವು ಮೇ ತಿಂಗಳಾಗ 10ನೇ ತಾರೀಕಿಗೆ ಹಾಕಿರೋದು ನಾವು. ಮೇ, ಜೂನ್, ಜುಲೈ, ಆಗಸ್ಟ್ ಅಂತ ಈಗ 3 ತಿಂಗಳ ಹಾಕಿರಾಗಿ ನಾವು. ನಮ್ ದುಡ್ಡು ಇನ್ನು ಬಿಡುಗಡೆ ಮಾಡಕ್ಕೆ ಏನ್ ಬಂದಿ ಸರ್ಕಾರದವರಿಗೆ? ಮುಂಗಾರಿಂದಲೂ ಏನೂ ಇಲ್ಲ ರೈತರಿಗೆ ಆದಾಯ, ಮಳೆ ಇಲ್ಲ. ಓಕೆ, ಥ್ಯಾಂಕ್ ಯು ಷಣ್ಮುಖ ಅವರು. ರತ್ನ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ತಮಗೇನ್ ಅನಿಸುತ್ತೆ? ರಾಜ್ಯದಲ್ಲಿ ಕೆರೆಗಳು, ನದಿಗಳು ಅಧ್ವಾನ ಎದ್ದೋಗಿದೆ, ಅದರಲ್ಲಿ ಈಗ ಸದ್ಯಕ್ಕೆ ಬರಗಾಲ ಪರಿಸ್ಥಿತಿ ಇದೆ, ಸರ್ಕಾರ ಏನ್ ಮಾಡಬೇಕು? ಸರ್, ಇಂಥದೆಲ್ಲ ಬಿಟ್ಬಿಟ್ಟು ಬೇಡದಿಲ್ಲ ಆತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೊಡ್ತಾರೆ. ಕೆರೆಗಳನ್ನ ಶುದ್ಧಿ ಮಾಡ್ಬೇಕು, ರೋಡ್ಗಳನ್ನ ಚೆನ್ನಾಗ್ ಮಾಡ್ಬೇಕು, ಬ್ಯಾಡ್ಲಿದ್ದೆಲ್ಲ ಕೈ ಹಾಕೊಂಡ್ ಕೂತ್ತಾರೆ. ಕೆರೆಗಳನ್ನ ಶುದ್ಧಿ ಮಾಡ್ದಲ್ವಾ ನಾಳೆ ದಿನ ನೀರ್ ಸಿಗೋದು ಎಲ್ಲಾರಕ್ಕೂ? ಎಲ್ಲ ಕೊಂಡ್ಕೋಬಹುದು, ನೀರ್ ಕೊಂಡ್ಕೊಳಕ್ ಆಗುತ್ತೆ? ನೀರ್ ಮುಖ್ಯ ಅಲ್ವಾ ಸರ್? ಫೈನ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.